ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಪೂಜೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಹಾಗಾಗಿ ಸಿಟಿಗೆ ಹೋಗಿ ತಗೊಂಬರೋಣ ಅಂತ ಹೇಳಿಬಿಟ್ಟು ನಾನು ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ನೀವು ನೋಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ಪೂಜೆ ಹಿಂದಿನ ದಿನದ ವಿಡಿಯೋ. ಸೊ ಅವತ್ತೇ ಹೋಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ, ಹಾಗಾಗಿ ಹಿಂದಿನ ದಿವಸನೇ ಹೋಗಿ ಎಲ್ಲ ಐಟಮ್ಸ್ನ ತಗೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗಿದ್ವಿ. ಹಾಗಾಗಿ ಐಟಮ್ಸ್ನೆಲ್ಲ ತಗೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ಬರುವಾಗ ಹಾಗೆ ಸ್ವಲ್ಪ ಹಣ್ಣುಗಳು ಬೇಕಲ್ವ ಪೂಜೆಗೆ, ಈ ಥರ ಹಣ್ಣೆಲ್ಲ ಬರೆದಿದ್ರು. ಅದನ್ನು ತಗೊಂಡು ಪಾಪಗೂ ಒಂದು ಸ್ವಲ್ಪ ತಿನ್ನೋಕ್ಕೆ ಜ್ಯೂಸ್ ಮಾಡೋಕ್ಕೆ ಎಲ್ಲ ಹಣ್ಣು ತಗೊಂಡು ಸೊ ಬಂದ್ವಿ. ಇನ್ನು ಹೋಗುವಾಗ ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಬೇಡ ಅಂತ ಹೇಳ್ಬಿಟ್ಟು ಶುಗರ್ ಕ್ಯಾನ್ ಜ್ಯೂಸನ್ನ ಕುಡ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಬೇಗನೆ ಬಂದ್ವಿ, ಹೋಗಿ 2 ಅವರ್ಸ್ಗೆಲ್ಲ ಶಾಪಿಂಗ್ ಮುಗೀತು. ಸೊ ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ನಾನು ಲೆಂತಿ ವಿಡಿಯೋನ ಅಪ್ಲೋಡೇ ಮಾಡಿರಲಿಲ್ಲ. ಹೆಚ್ಚು ಕಡಿಮೆ 1 ವರ್ಷದ ಮೇಲೆ ಆಯಿತು ಅನಿಸುತ್ತೆ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ವೀಡಿಯೋಸ್ನ ಮಾಡಿ ಅದನ್ನು ಗಂಟೆಗಟ್ಟಲೆ ಕೂತ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಏನು ವ್ಯೂಸೇ ಬರಲಿಲ್ಲ ಅಂದರೆ ನಾವು ವೀಡಿಯೋ ಮಾಡಿದ್ದಕ್ಕೂ ಏನು ಪ್ರಯೋಜನ, ತುಂಬ ಬೇಜಾರಾಗಿಬಿಡುತ್ತೆ. ಹಾಗಾಗಿ 1,000 ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಜಸ್ಟ್ ಶಾರ್ಟ್ಸ್ ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಜಸ್ಟ್ ಶಾರ್ಟ್ಸ್ನ ಮಾತ್ರ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಈಗ ಶಾರ್ಟ್ಸಲ್ಲಿ ವ್ಯೂಸ್ ಪರವಾಗಿಲ್ಲ, ಓಕೆ ಬರ್ತಿದೆ. ಹಾಗಾಗಿ ಲೆಂತಿ ವಿಡಿಯೋಸ್ನ ಕೂಡ ಮಾಡೋಣ ಅಂದ್ಕೊಂಡು ಇದು ಈ ವರ್ಷದ ಮೊದಲನೇ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಸ್ವಲ್ಪ ಪಾಸಿಟಿವ್ ಎನರ್ಜಿ ಇರಲಿ ಅಂತ ಹೇಳ್ಬಿಟ್ಟು ಫಸ್ಟು ದೇವ್ರ ವಿಡಿಯೋನೇ ಪೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ. ಇನ್ನು ಮನೆಗೆ ಬಂದು ಪಾಪುಗೆ ವಾಟರ್ ಮೆಲನ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೀಟಾಗಿ ವಾಟರ್ ಮೆಲನ್ನ ಕಟ್ ಮಾಡಿಕೊಂಡು ಒಂದು ಜಾರ್ಗೆ ಹಾಕಿ ಸಕ್ಕರೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು, ಬಟ್ ಸಾಲ್ಟ್ ಹಾಕಿದ್ರೆ ವಾಟರ್ ಮೆಲನ್ ಜ್ಯೂಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಂಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಜ್ಯೂಸನ್ನ ಮಾಡ್ಕೊಳ್ತೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಜ್ಯೂಸ್ ರೆಡಿ ಆಯಿತು, ಬನ್ನಿ ನನ್ನ ಮಗಂಗೆ ಕೊಡ್ತೀನಿ, ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಹೇಗಿದೆ? ಸೂಪರ್. ಅಮ್ಮ ಮಾಡಿರೋದು. ಹೌದಾ? ಹಿಂಗದು ತಗೋ ಇನ್ನೂ ಸ್ವಲ್ಪ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಗಿನ ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಪೂಜೆನ ಯಾಕೆ ಮಾಡಿಸ್ತಾ ಇದ್ದೀವಿ ಅಂದರೆ, ಈ ಮನೆ ಕಟ್ಟಿ ಇಲ್ಲಿಗೆ 3 ವರ್ಷ ಆಯಿತು. ಲಾಸ್ಟ್ 2 ಇಯರ್ಸ್ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸಿದ್ವಿ. ಹಾಗಾಗಿ ಇದು 3ನೇ ವರ್ಷದ ಪೂಜೆ. ಸೊ ಇವಾಗ ಎಲ್ಲ ಹಾಗೆ ಸಿಂಪಲ್ಲಾಗೆ, ತುಂಬ ಸಿಂಪಲ್ಲಾಗೇ ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ಈಗ ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಆಯಿತು. ಈಗ ಐನೋರು ಬಂದು ಪೂಜೆಗೆ ಅವರು ದೇವ್ರ ಫೋಟೋನೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾರೆ. ನಾನು ಕೂಡ ಹೀಗೆ ಸಿಂಪಲ್ಲಾಗಿ ರೆಡಿಯಾಗಿ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೆ. ಹರಿದ್ರಳ ರೂಪಾಯ ಹಿಡಿದಿದ್ದರೆ ಕೃಪೆಯಿಂದ ಹೇಳು ಎನ್ನಲು ಬುದ್ಧ ಬ್ರಾಹ್ಮಣ ಹೇಳುವನು, ಲೇ ಬ್ರಾಹ್ಮಣನೇ, ಅಪಾರು ಶ್ರೀ ಸತ್ಯನಾರಾಯಣ ನಾರಾಯಣ ನಾರಾಯಣ ಸತ್ಯನಾರಾಯಣ. ಸೊ ಪೂಜೆ ಎಲ್ಲ ಆಯಿತು, ಪೂಜೆನೆಲ್ಲ ಚೆನ್ನಾಗಿ ಮಾಡಿಕೊಟ್ರು. ಈಗ ಮಧ್ಯಾಹ್ನದ ಊಟಕ್ಕೆ ಮನೆಗೆ ರಿಲೇಷನ್ಸ್ ಎಲ್ಲ ಬಂದಿರ್ತಾರೆ ಅಲ್ವಾ, ಹಾಗಾಗಿ ಕ್ಯಾಟ್ರಿಂಗ್ಗೆ ಅಂತ ಹೇಳಿದ್ವಿ. ಅವರು ಕೂಡ ಊಟನೆಲ್ಲ ತಗೊಂಬಂದು ಕೊಟ್ಟರು.
ಸೊ ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಪಲ್ಯ, ಕೋಸಂಬರಿ, ಪಾಯಸ, ಪುಳಿಯೋಗರೆ, ಮೇಯ್ನ್ ಪುಳಿಯೋಗರೆ ಮಾಡಿಸ್ಲೇಬೇಕಂತೆ ಪೂಜೆಗೆ. ಸೊ ಪುಳಿಯೋಗರೆ, ಅನ್ನ, ಸಾಂಬಾರು, ಬೋಂಡ, ಬಜ್ಜಿ ಎಲ್ಲ ಆಯಿತು. ಸೊ ಊಟ ಎಲ್ಲ ಮುಗೀತು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಸಿಕ್ಕಾಪಟ್ಟೆ ಮಳೆ, ನೈಟ್ ಫುಲ್ ಮಳೆ, ಎಲ್ಲೆಲ್ಲಿ ಏನೇನು ಬಿದ್ದೋಗಿದೆಯೋ ಮುರಿದೋಗಿದೆಯೋ ಒಂದು ಗೊತ್ತಿಲ್ಲ, ಅಷ್ಟು ಜೋರಾಗಿ ಮಳೆ ಬಂತು. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು, ನಮಗಂತೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ.